ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಧಗಧಗಿಸ್ತಾ ಇದೆ. ವಿಜೇಂದ್ರ ವಿರುದ್ಧ ಬಂಡಾಯದ ಅಲೆ ದಿನೇ ದಿನೇ ಜೋರಾಗ್ತಾ ಇದೆ. ದಿನ ದಿನಕ್ಕೂ ಭಿನ್ನರ ಬಳಗ ದೊಡ್ಡದಾಗ್ತಾ ಇದೆ. ಬಣಗಳ ನಡುವೆ ಟಾಪ್ ಫೈಟ್ ಜೋರಾಗಿದೆ. ಪಾರ್ಟಿ ನಡೆಸೋ ಸಿಸ್ಟಮ್ ನೀವು ಅಪ್ಪ ಮಕ್ಕಳು. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನ ಯುದ್ಧ ನಾನು ಕೂಡ ತಿಳ್ಕೊಳ್ತೇನೆ. ಬಿಜೆಪಿಯಲ್ಲಿ ಮಿತಿ ಮೀರಿದ ಬಣ ಬಡಿದಾಟ. ದೊಡ್ಡದಾಗ್ತಿದೆ ವಿಜೇಂದ್ರ ವಿರೋಧಿ ಬಣ. ಕಮಲಪಾಳ್ಯದಲ್ಲಿ ಭಾರಿ ತಳಮಳ ಉಂಟಾಗಿದೆ. ಭಿನ್ನ ಮತದ ಜ್ವಾಲೆ ದಿನದಿಂದ ದಿನಕ್ಕೆ ವಿಸ್ತರಿಸ್ತಾ ಇದೆ. ಬಿಜೆಪಿ ಬಣ ಬಡಿದಾಟಕ್ಕೆ ಕ್ಷಣಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ವಿಜೇಂದ್ರ ವಿರುದ್ಧ ನಿನ್ನೆ ಕೆ ಸುಧಾಕರ್ ಸಮರ ಸಾರಿದ್ರೆ ಇಂದು ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ವಿಜೇಂದ್ರ ಬಚ್ಚ ಇವನಿಂದ ಕಲಿಯಬೇಕಾಗಿಲ್ಲ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ವಿಜೇಂದ್ರ ಚಡ್ಡಿ ಹಾಕೋ ಮೊದಲು ಜಿಲ್ಲಾಧ್ಯಕ್ಷನಾಗಿದ್ದೆ. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ. ಇನ್ನು ವಿಜೇಂದ್ರ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರ್ತಾ ಇದ್ದಂತೆ ವಿಜೇಂದ್ರ ಆಪ್ತರು ರುಚಿಗೆದ್ದಿದ್ದು ಇಂದು ಒಬ್ಬೊಬ್ಬರೇ ಸಂಸದ ಸುಧಾಕರ್ಗೆ ಕೌಂಟರ್ ಕೊಡ್ತಿದ್ದಾರೆ. ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ಹೊಸದಾಗಿ ಪಕ್ಷವನ್ನ ಕಳೆದ 4-5 ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಾಯಕರುಗಳಿರ್ಬೋದು, ಅವರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ. ಪ್ರೀತಮ್ ಗೌಡ ಮಾತ್ರ ಬಿವೈ ವಿಜೇಂದ್ರ ಬೆನ್ನಿಗೆ ರೇಣುಕಾಚಾರ್ಯ, SR ವಿಶ್ವನಾಥ್ ಕೂಡ ನಿಂತಿದ್ದು ಸುಧಾಕರ್ ವಿರುದ್ಧ ಕೆಂಡಕಾರಿದ್ದಾರೆ. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರ ಮಾತಾಡಿದ್ರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ. ನಿನ್ನೆ ಬಂಡವಾಳವನ್ನು ಬಿಚ್ಚುತ್ತೀನಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಟ್ರಿ. ಯಾರ್ಯಾರು ಹೋಗ್ತಾರೆ ಹೋಗಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗಲಿ. ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು. ಇನ್ನು ತಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾದಂತೆ ವಿಜೇಂದ್ರ ಅಲರ್ಟ್ ಆಗಿದ್ದು ವಿಜೇಂದ್ರ ಮೆತ್ತಗಾದಂತೆ ಕಾಣ್ತಿದೆ. ನನ್ನಿಂದ ತಪ್ಪಾಗಿದ್ರೆ ಮುಂದೆ ತಿದ್ದಿಕೊಳ್ತೀನಿ ಅಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ. ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ ಅವ್ರನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಒಂದೆಡೆ ಬಿಜೆಪಿ ಹಿರಿಯ ನಾಯಕರು ದೆಹಲಿ ಯಾತ್ರೆಯ ಪ್ಲಾನ್ ಮಾಡಿದ್ರೆ ನಾಳೆ ಯತ್ನಾಳ್ ಬಣದಿಂದ ಮಹತ್ವದ ಮೀಟಿಂಗ್ ಫಿಕ್ಸ್ ಆಗಿದೆ. ಕರ್ನಾಟಕ ಕಮಲ ಕಿತ್ತಾಟಕ್ಕೆ ಹೈಕಮಾಂಡ್ ನಾಯಕರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಧಗಧಗಿಸ್ತಾ ಇದೆ. ವಿಜೇಂದ್ರ ವಿರುದ್ಧ ಬಂಡಾಯದ ಅಲೆ ದಿನೇ ದಿನೇ ಜೋರಾಗ್ತಾ ಇದೆ. ದಿನ ದಿನಕ್ಕೂ ಭಿನ್ನರ ಬಳಗ ದೊಡ್ಡದಾಗ್ತಾ ಇದೆ. ಬಣಗಳ ನಡುವೆ ಟಾಪ್ ಫೈಟ್ ಜೋರಾಗಿದೆ. ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನ ಯುದ್ಧ. ನಾನು ಕೂಡ ತಿಳ್ಕೊಳ್ತೇನೆ. ಬಿಜೆಪಿಯಲ್ಲಿ ಮಿತಿ ಮೀರಿದ ಬಣ ಬಡಿದಾಟ. ದೊಡ್ಡದಾಗ್ತಿದೆ ವಿಜೇಂದ್ರ ವಿರೋಧಿ ಬಣ.
ಕಮಲ ಪಾಳ್ಯದಲ್ಲಿ ಭಾರೀ ತಳಮಳ ಉಂಟಾಗಿದೆ. ಭಿನ್ನ ಮತದ ಜ್ವಾಲೆ ದಿನದಿಂದ ದಿನಕ್ಕೆ ವಿಸ್ತರಿಸ್ತಾ ಇದೆ. ಬಿಜೆಪಿ ಬಣ ಬಡಿದಾಟಕ್ಕೆ ಕ್ಷಣಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ವಿಜೇಂದ್ರ ವಿರುದ್ಧ ನಿನ್ನೆ ಕೆ ಸುಧಾಕರ್ ಸಮರ ಸಾರಿದ್ರೆ ಇಂದು ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ವಿಜೇಂದ್ರ ಬಚ್ಚ ಇವನಿಂದ ಕಲಿಯಬೇಕಾಗಿಲ್ಲ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ವಿಜಯೇಂದ್ರ ಚಡ್ಡಿ ಹಾಕೋ ಮೊದಲು ಜಿಲ್ಲಾಧ್ಯಕ್ಷನಾಗಿದ್ದೆ. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ. ಇನ್ನು ವಿಜೇಂದ್ರ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರ್ತಾ ಇದ್ದಂತೆ ವಿಜೇಂದ್ರ ಆಪ್ತರು ರುಚಿಗೆದ್ದಿದ್ದು ಇಂದು ಒಬ್ಬೊಬ್ಬರೇ ಸಂಸದ ಸುಧಾಕರ್ಗೆ ಕೌಂಟರ್ ಕೊಡ್ತಿದ್ದಾರೆ. ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತೀಗ. ಇನ್ನು ಯುದ್ಧ. ಹೊಸದಾಗಿ ಪಕ್ಷವನ್ನ ಕಳೆದ 4-5 ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಾಯಕರುಗಳಿರ್ಬೋದು, ಅವರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ. ಪ್ರೀತಮ್ ಗೌಡ ಮಾತ್ರ ಬಿವೈ ವಿಜೇಂದ್ರ ಬೆನ್ನಿಗೆ ರೇಣುಕಾಚಾರ್ಯ, SR ವಿಶ್ವನಾಥ್ ಕೂಡ ನಿಂತಿದ್ದು ಸುಧಾಕರ್ ವಿರುದ್ಧ ಕೆಂಡಕಾರಿದ್ದಾರೆ. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡಿದರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ, ನಿನ್ನೆ ಬಂಡವಾಳವನ್ನು ಬಿಚ್ಚುತ್ತೀನಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಟ್ರಿ. ಯಾರ್ಯಾರು ಹೋಗ್ತಾರೆ ಹೋಗಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗಲಿ. ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು. ಇನ್ನು ತಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾದಂತೆ ವಿಜೇಂದ್ರ ಅಲರ್ಟ್ ಆಗಿದ್ದು ವಿಜೇಂದ್ರ ಮೆತ್ತಗಾದಂತೆ ಕಾಣ್ತಿದೆ. ನನ್ನಿಂದ ತಪ್ಪಾಗಿದ್ರೆ ಮುಂದೆ ತಿದ್ದಿಕೊಳ್ತೀನಿ ಅಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥ ಇದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ವನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಒಂದೆಡೆ ಬಿಜೆಪಿ ಹಿರಿಯ ನಾಯಕರು ದೆಹಲಿ ಯಾತ್ರೆಯ ಪ್ಲಾನ್ ಮಾಡಿದ್ರೆ ನಾಳೆ ಯತ್ನಾಳ್ ಬಣದಿಂದ ಮಹತ್ವದ ಮೀಟಿಂಗ್ ಫಿಕ್ಸ್ ಆಗಿದೆ. ಕರ್ನಾಟಕ ಕಮಲ ಕಿತ್ತಾಟಕ್ಕೆ ಹೈಕಮಾಂಡ್ ನಾಯಕರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.